ಹುಷಾರಮ್ಮ. ಏಯ್ ದಮ್ಮಿ, ಏನೇ ಮಾಡ್ತಿದ್ಯಾ ನೀನು? ಇದೆಲ್ಲ ಬೇಕಾ? ಏಯ್, ಅತಿಯಾದ ಬುದ್ಧಿವಂತಿಗೆ ಉಪಯೋಗಿಸಕ್ ಬಂದ್ರೆ ನಾನಲ್ಲ, ನನ್ನ ಕೈಲಿರೋ ಗನ್ ಮಾತಾಡತ್ತೆ. ಶೂಟ್ ಮಾಡೆ. ಏಯ್, ಹತ್ರ ಬರ್ಬೇಡ. ಶೂಟ್ ಮಾಡು. ಹತ್ರ ಬರ್ಬೇಡ ದಯಾ. ಶೂಟ್ ಮಾಡೆ ನೋಡೋಣ. ಶೂಟ್ ಮಾಡ್ತೀನಿ. ನಿನ್ ಕೈಲಿ ಸಾಧ್ಯ ಎಲ್ಲ. ಮಾಡೆ, ಮಾಡು. ಮುಂದೆ ಬರ್ಬೇಡ. ಮಾಡು, ಶೂಟ್ ಮಾಡು. ನಾನಿರ್ಬೇಕಾದ್ರೆ ಭಯ ಯಾಕೆ ಚಿಕ್ಕಮ್ಮ? ಪ್ರತೀಕ್, ಇಷ್ಟೆಲ್ಲ ಆದ್ಮೇಲೆ ಅವ್ರ ಪರ ಮಾತಾಡ್ತಿದ್ಯಾ? ಹೌದು, ಮಾತಾಡ್ತೀನಿ. ನನಗೂ ಅಗಸ್ತ್ಯನ್ ಕಂಡ್ರೆ ಇಷ್ಟ ಇಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಚಿಕ್ಕಮ್ಮ, ಯಾವಾಗ್ಲೂ ನೀವು ನನ್ನ ಪರಾನೇ ನಿಂತು ಈಗ ನನ್ನ ಮರ್ತು ಬಿಟ್ರೆ ಹೇಗೆ? ನಾವು ಬೆಳೆಸಿದ ಗಿಡ ಮರವಾಗಿ ಮುಂದೆ ನಮಗೇ ನೆರಳು ಕೊಡುತ್ತೆ ಅನ್ನೋದು ಸುಳ್ಳಲ್ಲ. ಆ ಗನ್ ಕೊಡಿ ಚಿಕ್ಕಮ್ಮ. ಕೊಡಿ. ಪ್ರತೀಕ್, ಏನೋ ಇದು? ಪ್ರತೀಕು, ಇದೇನೋ? ಯಾಕೋ ಹೀಗೆ ಮಾಡ್ತಿದ್ಯಾ ನೀನು? ಆಶ್ಚರ್ಯ ಆಗ್ತಿದ್ಯಾ ಚಿಕ್ಕಪ್ಪ? ನಾನು ಈ ಊರಿನ ಧರ್ಮಾಧಿಕಾರಿ ಆಗ್ಬೇಕು. ಅದಕ್ಕೆ ರಾಜಾರಾಮ್ ಅವರ ಮೊದಲನೇ ಹೆಂಡತಿ ಮಕ್ಕಳು ಸಾಯ್ಬೇಕು. ಆಮೇಲೆ ಇದನ್ನೆಲ್ಲ ಮಾಡಿದ್ದು ನೀವು ಅಂತ ನಂಬಿಸ್ಬೇಕು. ವೆರಿ ಗುಡ್ ಪ್ರತೀಕ್. ನನಗಂತೂ ಅದೆಷ್ಟು ಖುಷಿ ಆಗ್ತಿದೆ ಅಂದ್ರೆ, ರಿಯಲಿ ಪ್ರೌಡ್ ಆಫ್ ಯು. ಯಾಕೆ ಚಿಕ್ಕಮ್ಮ ಶಾಕ್ ಆಗ್ತಿದ್ಯಾ? ನನ್ನ ಮೈಯಲ್ಲೂ ಹರಿತಿರೋದು ರಾಜಾರಾಮ್ ಅವರ ರಕ್ತ ಅನ್ನೋದು ಮರಿಬೇಡಿ. ಚಿಕ್ಕಪ್ಪ, ಇವಳನ್ನ ಸುಮ್ಮನೆ ಬಿಡಬಾರ್ದು. ಇವಳನ್ನ ಹೀಗೆ ಬಿಟ್ರೆ ಎಲ್ರಿಗೂ ಡೇಂಜರ್ ಆಗುತ್ತೆ. ಹೌದು, ಏನಾದ್ರೂ ಮಾಡ್ಲೇಬೇಕು. ತಗೊಳ್ಳಿ ಚಿಕ್ಕಪ್ಪ, ಕೊಡು. ಕಟ್ಟೋ. ಕೈ ಏನ್ ಕಟ್ಟೋ. ಮಾಡ್ತಿದ್ಯಾ? ಕೈ ಕಟ್ಟೋ ಅವಳು. ಪ್ರತೀಕ, ಬಿಡೋಣ. ಪ್ರತೀಕ. ಏಯ್ ತಮ್ಮಿ, ಏನಂದೆ ನೀನು? ನನಗೆ ಭಯ ಅಂದೆ ಅಲ್ವಾ? ಈಗ ನೀನು ಮಾತ್ರ ನೋಡೋಣ. ದಯಾ, ಪ್ಲೀಸ್ ನನ್ನ ಬಿಟ್ಬಿಡಿ. ನಾನು ನಿಮ್ಮ ಹೆಂಡತಿ ಅಲ್ವಾ? ಆಹಾ, ಭಯದಲ್ಲಿ ಬಹುವಚನ. ಅಲ್ಲಲ್ಲಲ್ಲಲ್ಲಲ್ಲ ದಮ್ಮಿ, ನೋಡಿ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮಗ್ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಏಯ್, ಕೂರ್ಸೋಳ್ನ. ಕೂತ್ಕೊಳ್ಳೆ, ಕೂತ್ಕೊಳ್ಳೆ. ಅಪ್ಪ, ನಂಗೆ ಇವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಇವ್ರನ್ನೆಲ್ಲಾದ್ರೂ ದೂರ ಕಳಿಸ್ಬಿಡಿ. ಕಳಿಸ್ತೀನಿ. ಎಲ್ಲಿ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಲೋ ಇನ್ಸ್ಪೆಕ್ಟರ್, ನಮಸ್ತೆ. ನಾನು ರಾಜಾರಾಮ್ ಅವ್ರ ತಮ್ಮ ದಯಾನಂದ್ ಮಾತಾಡ್ತಿದ್ದೀನಿ. ಕೆಲವೊಂದು ಜಮೀನ್ ಕೇಸು, ಕೊಲೆ, ಸುಲಿಗೆ, ಬಡ್ಡಿ ವ್ಯವಹಾರ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು. ಆದಷ್ಟು ಬೇಗ ಬನ್ನಿ.